ನಮಸ್ಕಾರಗಳು. ಹರೇ ಶ್ರೀನಿವಾಸ್. ಹರೇ ನಮಸ್ಕಾರ ಗುರುಗಳೇ. ಸ್ಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭುವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃತಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷ ಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ ಭಗವಾನ್ ಅವ್ಯವಹಿತಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಗ್ದಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ನರಸಿಂಹದೇವರ ಸ್ತೋತ್ರದಲ್ಲಿ ನರಕೇಸರಿ ಅಂದ್ರೆ ಏನರ್ಥ ಅಂತ ಶಬ್ದದ ವಿವರಣೆನೆಲ್ಲ ಮಾಡಾಯ್ತು. ಮುಂದೆ 66ನೇ ಶ್ಲೋಕ. ಪ್ರಾಣಿನಾಂ ಪ್ರಾಣಭರ್ತಾಯೋ ಶರಣಂ ಶರಣಾರ್ಥಿನಾಂ ತಂ ಪ್ರಾಣಂ ಪ್ರಾಣಿನಾಂ ಪ್ರಾಣಂ ಪ್ರಣಮಾಮಿ ಪರಾಯಣಂ. ಈ ಶ್ಲೋಕನು ನರಸಿಂಹದೇವರ ಪ್ರಾರ್ಥನೆನೇ ತೋರಿಸ್ತಾ ಇದೆ. ನರಸಿಂಹದೇವರ ಪ್ರಾರ್ಥನೆ ಹೇಗ್ ಮಾಡ್ಬೇಕು? ಅವರು ಅಪಮೃತ್ಯು ಪರಿಹಾರಕರು, ಅಕಾಲ ಮೃತ್ಯು ಪರಿಹಾರಕರು ಅಂತ ಪ್ರಸಿದ್ಧ. ಯಾರು? ನರಸಿಂಹದೇವರು. ಇಲ್ಲಿ ಪ್ರಾಣ ಪ್ರಾಣ ಅಂತ ಯಾಕೆ ಆ ಶಬ್ದವನ್ನು ಬಳಸಿ ಪ್ರಾಣಗಳ ರಕ್ಷಣೆ ಮಾಡೋದು ನರಸಿಂಹದೇವರು ಅಂತ ವಿಶೇಷವಾಗಿ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ಲರಿಗೂ ಗೊತ್ತಿರೋ ತರ ಮೃತ್ಯುಂಜಯ ರುದ್ರದೇವರು ಮೃತ್ಯುವನ್ನ ಗೆಲ್ಸೋದು ಯಾರು? ರುದ್ರದೇವರು. ಅಂಥ ರುದ್ರದೇವರು ಗುಟ್ಟಾಗಿ
ತಮ್ಮ ಹೃದಯ ಮಂದಿರದಲ್ಲಿ ಧ್ಯಾನ ಮಾಡೋ ಭಗವಂತನ ರೂಪ ಯಾವುದು? ಅದು ನರಸಿಂಹ ರೂಪ. ಇದನ್ನ ವಾದಿರಾಜರು ಹರಿಭಕ್ತಿ ರಥ ಅಂತ ತಮ್ಮ ಗ್ರಂಥ ಇದೆ, ವಾದಿರಾಜರು ಬರೆದ ಗ್ರಂಥ. ಆ ಗ್ರಂಥದಲ್ಲಿ ಅನೇಕ ವೇದ ವಾಕ್ಯಗಳನ್ನ ಉದಾಹರಣೆ ಕೊಡ್ತಾರೆ, ಅನೇಕ ವೇದ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡ್ತಾರೆ, ವೇದ ಮಂತ್ರಕ್ಕೆ ಈ ಅರ್ಥ ಅಂತ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಮುಖ್ಯ ಏನಂದ್ರೆ ಹರಿಭಕ್ತಿ ಲತೆ. ಹರಿಯಲ್ಲಿ, ದೇವರಲ್ಲಿ ನಮ್ಗೆ ಭಕ್ತಿ ಇದೆ. ಆ ಬಳ್ಳಿ ಇದೆಯಲ್ಲ, ಆ ಭಕ್ತಿ ಲತೆ ಅದು ಬೆಳೀತಾ ಹೋಗ್ಬೇಕು, ಹಾಗೆ ಉದ್ದ ಹಾಗೆ ಬೆಳ್ಕೊಂಡು ಹೋಗ್ಬೇಕು. ಕೆಲವು ಸರಿ ಏನಾಗತ್ತೆ, ತ್ರಿಮೂರ್ತಿಗಳಲ್ಲಿ ಹರಿ, ಹರ, ಬ್ರಹ್ಮ, ಕೆಲವು ಸಲ ಶಿವನ ಸರ್ವೋತ್ತಮತ್ವ ಹೇಳುವಂತಹ ಅನೇಕ ಪುರಾಣಗಳಿವೆ. ಆ ಶಿವನ ಬಗ್ಗೆ ಕೇಳ್ತಾ ಶಿವನ ಮೇಲೆ ಭಕ್ತಿ ಬರುತ್ತೆ. ವೇದ ಮಂತ್ರಗಳಲ್ಲಿ ಶಿವನ ಆರಾಧನೆಯನ್ನು ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ದೇವರಲ್ಲಿ ಭಕ್ತಿ ಕಡಿಮೆ ಆಗ್ಬಿಟ್ರೆ ಆ ಭಕ್ತಿ ಲತೆ, ಭಕ್ತಿ ಅನ್ನೋ ಬಳ್ಳಿ ಹಾಗೇ ಬೆಳೀತಾ ಹೋಗ್ಬೇಕು. ಅದಕ್ಕೋಸ್ಕರ ಹರಿಭಕ್ತಿ ಲತಾ ಅನ್ನೋ ಗ್ರಂಥ ಬರೆದಿದ್ದಾರೆ. ವಿಶೇಷ ಏನಂದ್ರೆ ಅಲ್ಲಿ ಒಂದೊಂದೇ ವೇದ ಮಂತ್ರ ಉದಾಹರಿಸ್ತಾ ಒಂದ್ ವೇದ ಮಂತ್ರ ಹೇಳ್ತಾರೆ. ಆ ವೇದ ಮಂತ್ರ ಹೇಳ್ತಾ ನೋಡಿ, ಶಿವ ವಿಷ್ಣು ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ? ವಿಷ್ಣುನೇ ಶ್ರೇಷ್ಠ. ಯಾಕೆಂದ್ರೆ ಶಿವ ವಿಷ್ಣುವಿನ ಆರಾಧನೆಯನ್ನ ಪ್ರತಿನಿತ್ಯ ಮಾಡ್ತಾನೆ. ಒಂದು ತಾರಕ ಬ್ರಹ್ಮ ಮಂತ್ರ, ರಾಮ ಮಂತ್ರ ಯಾವಾಗ್ಲೂ ನಿರಂತರ ಜಪ ಮಾಡ್ತಾ ಇರೋದು ಒಂದು. ಮತ್ತೊಂದು ಹೃದಯದಲ್ಲಿ ಸದಾ ನರಸಿಂಹ ಮಂತ್ರ ಜಪ ಮಾಡ್ತಾ ಇರ್ತಾರೆ. ಯಾರು? ರುದ್ರದೇವರು. ಹಾಗಾದ್ರೆ ನರಸಿಂಹ ಆರಾಧಕರು. ಅವರು ಮೃತ್ಯುಂಜಯ ಹೇಗೆ? ಮೃತ್ಯುಂ ನಮಾಮ್ಯಹಂ ಅಂತ ಹೇಳ್ತೀವಿ. ಇದು ನರಸಿಂಹದೇವರಿಗೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಅಥವಾ ಮೃತ್ಯೋಹೋ ಮೃತ್ಯು, ಎರಡು ಪಾಠ. ಮೃತ್ಯುವಿಗೆ ಮೃತ್ಯು ಅಂದ್ರೆ ರುದ್ರದೇವರು, ಅವ್ರಿಗೂ ಮೃತ್ಯು ಅಂದ್ರೆ ಯಮನಿಗೂ ಮೃತ್ಯು. ಆ ತರ ನರಸಿಂಹದೇವರ ಸಾಮರ್ಥ್ಯ. ಅದನ್ನ ಹೇಳ್ಬೇಕಾದ್ರೆ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಸ್ತುಹಿಶ್ರುದಂ ಗರ್ತ ಸದಂ ಯುವಾನಂ ಮೃಗಂ ನ ಭೀಮಂ ಉಪಹತ್ನು ಮುಗ್ರಂ ಮೃಳಾಚರಿತ್ರೆ ರುದ್ರ ಸ್ತವಾನೋ ಅನ್ಯನ್ ಅಂತ ಮುಂದಕ್ಕೆ ವೇದ ಮಂತ್ರ ಬರುತ್ತೆ. ನಿವಪಂತು ಸೇನಾಹ ಅಂತ ಪೂರ್ತಿಯ ಮಂತ್ರ. ಅಲ್ಲಿ ಸ್ತುಹಿ ಶ್ರುತಂ ಗರ್ತ ಸದಂ ಯುವಾನಂ ಅಂತ ಹೇಳ್ತಾರೆ. ಸ್ತುಹಿ, ನೀನು ಸ್ತೋತ್ರ ಮಾಡ್ತಾ ಇದೀಯಾ ಯಾರನ್ನ? ನಿನ್ನ ಹೃದಯ ಗುಹೆಯಲ್ಲಿ ಇರೋ ದೇವರನ್ನ. ಯಾರದು ದೇವರು? ಮೃಗಂ ಅಂತ ಹೇಳ್ತಾರೆ, ಮೃಗ ಅಂತ ಹೇಳ್ತಾರೆ. ಮೃಗ ಅಂದ್ರೆ ಅದು ನರಸಿಂಹದೇವರನ್ನ ಹೇಳ್ತಾರೆ. ಭೀಮಂ, ಭಯಂಕರನಾದ ನರಸಿಂಹದೇವರ ಆ ರೂಪ ಏನಿದೆ, ಆ ರೂಪವನ್ನು ನೀನು ಗರ್ತ ಸದಂ, ನಿನ್ನ ಹೃದಯ ಗುಹೆಯಲ್ಲಿ ಯಾವಾಗ್ಲೂ ಧ್ಯಾನ ಮಾಡ್ತಾ ಇದೀಯ. ಆದ್ರಿಂದಲೇ ಮೃಳ ಚರಿತ್ರೆ, ಮೃಡ ಅಂತ ಹೇಳ್ತೀವಲ್ಲ, ಮೃಡ ಅಂತ ರುದ್ರದೇವರಿಗೆ ಹೆಸರು. ಮೃಡ ಅಂದ್ರೆ ರುದ್ರದೇವರೇ, ನೀನು ಸೈನ್ಯ ಸಮೇತವಾಗಿ ಬಂದು ನನ್ನನ್ನು ರಕ್ಷಣೆ ಮಾಡು, ನಿಮಗೆ ವಿಶೇಷವಾಗಿ ನರಸಿಂಹದೇವರ ಅನುಗ್ರಹ ಇದೆ ಅಂತ ಆ ವೇದ ಮಂತ್ರಕ್ಕೆ ಅರ್ಥ. ನಿವಪಂತು ಸೇನಾಹ, ಎಲ್ಲಾ ಸೈನ್ಯ ಸಮೇತವಾಗಿ ನೀನು ಬಂದು ನಮ್ಮನ್ನ ಕಾಪಾಡು ಅಂತ ರುದ್ರದೇವರನ್ನ ಪ್ರಾರ್ಥನೆ ಮಾಡೋ ಮಂತ್ರ. ರುದ್ರದೇವರಿಗೆ ಬರೋ ಶಕ್ತಿ ಹೇಗೆ ಅಂತಂದ್ರೆ ಅದು ನರಸಿಂಹದೇವರಿಂದ ಅಂತ. ಈ ರೀತಿ ರುದ್ರ ಮೃತ್ಯುವಿನ ಪರಿಹಾರಕ, ಆ ಮೃತ್ಯು ಪರಿಹಾರಕ ರುದ್ರನಿಗೂ ಅಧಿಪತಿ ಯಾರು? ನರಸಿಂಹದೇವರು ಅಂತ. ಇಷ್ಟನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ವಾದಿರಾಜರ ಆ ಗ್ರಂಥದ ವಿಷಯವನ್ನ ಆಗ ಈ ಶ್ಲೋಕ ನೋಡಿದಾಗ ಅದಕ್ಕೂ ಇದಕ್ಕೂ ಸಂಬಂಧ ಸಿಗತ್ತೆ. ಇಲ್ಲಾಂದ್ರೆ ಇದು ನರಸಿಂಹದೇವರ ಸ್ತೋತ್ರ ಯಾಕಾಗತ್ತೆ? ಯಾಕಂದ್ರೆ ಎಲ್ಲೂ ನರಸಿಂಹನ ಶಬ್ದನೇ ಬರಲ್ಲ ಈ ಶ್ಲೋಕದಲ್ಲಿ. ಪ್ರಾಣಿನಾಂ ಪ್ರಾಣಭರ್ತಾಯೋ ಶರಣಂ ಶರಣಾರ್ಥಿನಾಂ ತಂ ಪ್ರಾಣಂ ಪ್ರಾಣಿನಾಂ ಪ್ರಾಣಂ ಪ್ರಣಮಾಮಿ ಪರಾಯಣಂ. ಆ ಪೂರ್ತಿ ಪ್ರಾಸ. ಪ್ರಾಣಿ ಪ್ರಾಣ, ಅರಣ ಶರಣ, ಪ್ರಾಣ ಪ್ರಾಣಿ, ಪ್ರಾಣ ಪ್ರಣಮ ಪರಾಯಣ, ಈ ತರ ಪ್ರಾಸವಾದ ಪದಗಳನ್ನ ಬಳಸಿದ್ದಾರೆ. ಇಲ್ಲಿ ಪ್ರಾಣಿನಾಂ ಅಂತ ಒಂದೊಂದೇ ಶಬ್ದಕ್ಕೆ ಅರ್ಥ ನೋಡ್ತಾ ಹೋಗೋಣ. ನರಸಿಂಹ ಅನ್ನೋ ಅರ್ಥ ಎಲ್ಲಿ ಬರುತ್ತೆ ಈ ಶಬ್ದದಿಂದ ಅಂತ ಗಮನಿಸಿ, ಎಲ್ಲೂ ಸಿಗಲ್ಲ. ಅಂದ್ರೆ ತಾತ್ಪರ್ಯ ಅಲ್ಲೇ, ನರಸಿಂಹನ ಆರಾಧನೆ ಮಾಡೋದಲ್ಲೇ ತಾತ್ಪರ್ಯ ಇದಕ್ಕೆ. ಅದು ಹೇಗೆ ಅಂದ್ರೆ ಈ ಹಿನ್ನೆಲೆಯಲ್ಲಿ ಹರಿಭಕ್ತಿರತೆಯ ವರ್ಣನೆ, ಆ ಬಂದ ವೇದ ಮಂತ್ರದ ಅರ್ಥ, ನರಸಿಂಹದೇವರ ಚಿಂತನೆ, ರುದ್ರದೇವರ ಆರಾಧ್ಯ ಮೂರ್ತಿ, ಇಷ್ಟೆಲ್ಲ ನೋಡಿದಾಗ ಓ ಮೃತ್ಯುಂಜಯ ಅಂದ್ರೆ ನಿಜವಾಗಿ ನರಸಿಂಹ ಮೃತ್ಯುಂಜಯ, ಅವನ ಅನುಗ್ರಹ ಶಿವನಿಗೆ ಅಂತ ಇಷ್ಟು ಗೊತ್ತಾಗತ್ತೆ. ಮಧ್ಯದಲ್ಲಿ ಪ್ರಾಣದೇವರನ್ನು ತಗೊಳ್ಬೇಕು. ಯಾಕಂದ್ರೆ ಶಿವನಿಗಿಂತ ಪ್ರಾಣದೇವರು, ಪ್ರಾಣದೇವರಿಗಿಂತ ಭಗವಂತ. ಆದ್ರಿಂದಲೇ ಪ್ರಾಣಿನಾಂ ಪ್ರಾಣಭರ್ತಾಯೋ, ಈ ನರಸಿಂಹದೇವರು ಹೇಗಿದ್ದಾರೆ ಅಂದ್ರೆ ಪ್ರಾಣಿನಾಂ ಪ್ರಾಣಭರ್ತ, ಈ ಜಗತ್ತಿನಲ್ಲಿರೋ ಎಲ್ಲಾ ಪ್ರಾಣಿಗಳ ಪ್ರಾಣವನ್ನ ಹಿಡಿದಿಟ್ಕೊಂಡಿದ್ದಾರೆ ಅಂತ. ಭರ್ತ, ದೇವರು ನಮ್ಮ ದೇಹದಿಂದ ಹೊರಗೆ ಹೊರಟ್ರೆ ಮುಗೀತು. ಪ್ರಾಣದೇವರು ನಮ್ಮ ದೇಹದಿಂದ ಹೊರಗಡೆ ಹೊರಟ್ರೆ ಮುಗೀತು, ಆ ದೇಹ ಪಾತ ಆಯ್ತು, ಬಿತ್ತು ಅಂತ ಅರ್ಥ. ಅದನ್ನ ಪ್ರಾಣ ಭರ್ತ, ಭರಣ ಮಾಡೋನು. ಭರ್ತ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಗಂಡ ಅನ್ನೋ ಅರ್ಥದಲ್ಲಿದೆ. ಯಾಕೆ? ಹೆಂಡತಿಯ ಪೋಷಣೆಯನ್ನ ಮಾಡ್ತಾನೆ ಗಂಡ, ಅದಕ್ಕೆ ಭರ್ತ ಅಂತ ಕರೀತಾರೆ. ಇವನ್ ಎಲ್ರಿಗೂ ಭರ್ತ, ಎಲ್ಲಾ ಪ್ರಾಣಿಗಳ ಪ್ರಾಣವನ್ನ ಭರ್ತ ಧರಿಸಿದ್ದಾನೆ.
ಯೋಹಿ ಅರಣಂ ಶರಣಾರ್ಥಿನಂ, ಅವನನ್ನ ಅರಣ ಅರಣ ಅಂತ ಕರೀತಾನೆ. ಅರಣ ಅನ್ನೋ ಶಬ್ದಕ್ಕೆ ಮನೆ ಅಂತ ಅರ್ಥ. ಯಾರಿಗೆ ಇವನು ಮನೆ ಆಧಾರ ಅಂತಂದ್ರೆ, ಯಾರು ನರಸಿಂಹದೇವರನ್ನ ನನ್ನನ್ನ ಕಾಪಾಡು ಮರಣದಿಂದ, ನನ್ನ ಅಕಾಲ ಮೃತ್ಯು ಆಗ್ಲಿ ಅಪಮೃತ್ಯು ಆಗ್ಲಿ ಅದನ್ನ ಪರಿಹರಿಸು ಅಂತ ಯಾರು, ನೀನು ಸರ್ವೋತ್ತಮ, ನೀನೇ ಇದನ್ನ ಪರಿಹರಿಸಲಿಕ್ಕೆ ಸಾಧ್ಯ ಅಂತ ಯಾರು ಆಶ್ರಯಿಸ್ತಾರೋ ಅಂಥ ನರಸಿಂಹದೇವರು ವಿಶೇಷವಾಗಿ ಎಲ್ಲ ಶರಣಾರ್ಥಿಗಳಿಗೆ, ಯಾರು ರಕ್ಷಣೆ ಕೊಡು ಅಂತ ಬೇಡ್ಕೊಂಡು ಹೋಗ್ತಾರೆ ಅಂತವ್ರಿಗೆಲ್ಲ ಅರಣ ಮನೆಯ ತರ ಅವನು ಆಧಾರ ಸ್ತಂಭ ಅವನು ಅಂತ ಇಷ್ಟನ್ನ ಹೇಳಿ. ಸರಿ, ಈ ರೀತಿ ಪ್ರಾಣಿಗಳ ಪ್ರಾಣ ಧರಿಸಿದ್ದಾನೆ. ಎಲ್ಲಾ ರಕ್ಷಕರು ಬೇಕು ಅಂತ ಇರೋರು, ಎಲ್ಲಾ ರಕ್ಷಣೆ ಬೇಕು ಅಂತ ಇರೋರು ಹೋಗ್ತಾರೆ ಅವನ ಹತ್ರ. ಅಂತ ಇವನು ತಮ್ ಪ್ರಾಣಿನಾಂ ಪ್ರಾಣಂ ಪ್ರಾಣಂ ಅಂತ ಹೇಳ್ತಾರೆ. 2 ಸಲ ಪ್ರಾಣ ಪ್ರಾಣ ಅಂತ ಬರುತ್ತೆ. ಪ್ರಾಣ ಅಂದ್ರೆ ಇವನ ಚೇಷ್ಟೆಗಳು ವಿಶೇಷವಾಗಿರುತ್ತೆ. ಅನ ಅಂತ ಬಿಡಿಸ್ಕೊಬೇಕು ಆ ಪ್ರಾಣ ಅನ್ನೋ ಶಬ್ದ. ಆ ನ ಹೋಗಿ ಣ ಬರುತ್ತೆ, ಅದು ವ್ಯಾಕರಣದ ಪ್ರಕಾರ. ಬಿಡಿಸ್ಕೊಂಡ್ರೆ ಅನ ಪ್ರಾಣ ಅಂತ ಆಗತ್ತೆ, ಪ್ರಾಣ ಅಂತ ಆಮೇಲೆ ಆಗಿದೆ. ಪ್ರಾಣ ಅಂದ್ರೆ ಅಂದ್ರೆ ಚೆನ್ನಾಗಿ ಪ್ರಕೃಷ್ಟವಾಗಿ ಅನ ಚೇಷ್ಟೆ ಮಾಡ್ತಾನೆ. ಅಂದ್ರೆ ಅವ್ನ ವ್ಯಾಪಾರನೇ ಅರ್ಥ ಆಗಲ್ಲ ದೇವ್ರದು. ಯಾಕಂದ್ರೆ ಅವತ್ತು ಲಕ್ಷ್ಮೀ ದೇವಿ ಅಂತ ಹೇಳಿದ್ರು ಎಲ್ರೂ ಸ್ತೋತ್ರ ಮಾಡ್ತಾರೆ. ನರಸಿಂಹ ಪ್ರಾದುರ್ಭಾವ ಆಗ್ತಾನಲ್ಲ, ಉಗ್ರ ರೂಪ ಶಾಂತನೇ ಆಗಲ್ಲ. ಪ್ರಹ್ಲಾದರಾಜ ಸ್ತೋತ್ರ ಮಾಡಿದಾಗ ಶಾಂತನಾಗ್ತಾನೆ ಅಂತ ಸಾಮಾನ್ಯವಾಗಿ ವಿಚಾರ ಕೇಳ್ತೀವಿ. ಅದಕ್ಕೆ ಉತ್ತರ ಬೇರೆ ಬೇರೆ ಇದೆ. ಹಾಗಂತೇನು ಪ್ರಹ್ಲಾದರಾಜರು ಬ್ರಹ್ಮಾದಿ ದೇವತೆಗಳಿಗಿಂತ ದೊಡ್ಡವರು ಅಂತಲ್ಲ, ಅಥವಾ ಲಕ್ಷ್ಮಿಗಿಂತ ದೊಡ್ಡವರು ಅಂತ ಅರ್ಥ ಅಲ್ಲ. ಆದ್ರೂ ಭಕ್ತರ ಮೇಲ್ ಪ್ರೀತಿ ಅದನ್ನ ತೋರಿಸಿದ್ದಾರೆ. ಅವನ ಚರ್ಯನೇ ಅರ್ಥ ಆಗಲ್ಲ. ಅಷ್ಟು ದೇವಾನ ದೇವತೆಗಳು ಬರ್ತಾರೆ, ಲಕ್ಷ್ಮಿ ಸ್ತೋತ್ರ ಮಾಡಿದ್ರು ಸುಮ್ಮನೆ ಇರ್ತಾರೆ, ಏನು ಮಾತಾಡಲ್ಲ ನರಸಿಂಹದೇವರು. ಪ್ರಹ್ಲಾದರಾಜನಿಗೆ ಮೆಚ್ಕೊಳ್ತಾರೆ ಅಂತ. ಹಾಗಾದ್ರೆ ಅವನ ಚೇಷ್ಟೆ ಏನಿದೆ ಅದು ಪ್ರಕೃಷ್ಟವಾದ ಚೇಷ್ಟೆ, ಅದು ಅರ್ಥ ಆಗಲ್ಲ. ಅವನ ಪ್ರತಿಯೊಂದು ವ್ಯಾಪಾರ, ಯಾವಾಗಲೂ ಒಂದು ಆಮೆ ರೂಪದಲ್ಲಿ ಬರ್ತಾನೆ, ಇನ್ನೊಂದು ವರಾಹ ರೂಪದಲ್ಲಿ ಬರ್ತಾನೆ, ನರಸಿಂಹನಾಗ್ ಬಂದ, ಮನುಷ್ಯ ರೂಪದಲ್ಲಿ ಬಂದ, ಬುದ್ಧನಾಗ್ ಬಂದ, ಕಲ್ಕಿಯಾಗ್ ಬಂದ, ಹೀಗೆ ವಿಚಿತ್ರ ವಿಚಿತ್ರ. ಅದನ್ನೆಲ್ಲ ಪ್ರಕೃಷ್ಟವಾದ ಚೇಷ್ಟೆ ವ್ಯಾಪಾರವನ್ನ ಮಾಡ್ತಾನೆ. ಅದರಿಂದ ಅವನಿಗೆ ಪ್ರಾಣ ಅಂತ ಕರೀತಾರೆ. ಇಂಥ ಈ ಪ್ರಾಣ ನಿಜವಾಗಿ ಪ್ರಾಣಿನಾಂ ಪ್ರಾಣಂ. ಪ್ರಾಣಿನಾಂ ಪ್ರಾಣಂ ಅಂದ್ರೆ, ಪ್ರಾಣಿನಾಂ ಅಂದ್ರೆ ಯಾರು? ಪ್ರಾಣವನ್ನ ಧರಿಸಿರೋರು ಯಾರೋ ಅವರು ಪ್ರಾಣಿಗಳು. ಅದರಲ್ಲೂ ನಿಜವಾದ ಪ್ರಾಣ ಹೊಂದಿರೋರು ಯಾರು ಅಂದ್ರೆ ಮುಖ್ಯ ಪ್ರಾಣ ದೇವರು ಅಂತ ಅರ್ಥ. ಮತ್ತೆ ಎಲ್ಲ ರುಜುದೇವತೆಗಳು ಅಂತ ಅರ್ಥ. ಅವ್ರನ್ನ ಪ್ರಾಣಿಗಳು ಅಂತ ಕರೀತಾರೆ. ಯಾಕೆಂದ್ರೆ ಅವರ ವ್ಯಾಪಾರನೂ ಹಾಗೆ ವಿಚಿತ್ರ ವಿಚಿತ್ರ ವ್ಯಾಪಾರ. ರುಜುದೇವತೆಗಳದ್ದು ಅರ್ಥನೇ ಆಗಲ್ಲ. ಯಾಕೆ ಹಾಗೆ ಮಾಡ್ತಾರೆ? ಮೋಹಕವಾಗಿ ಮಾಡ್ತಾರೆ. ಕೆಲವು ಸಲಿ ನೋಡ್ದವ್ರಿಗೆ ಮೋಹ ಅನ್ಸತ್ತದು, ಕೆಲವ್ರು ನಂಬೇ ಬಿಡ್ತಾರೆ. ಒಂದೊಂದೊಂದೊಂದ್ ತರ ಮಾಡ್ತಾರೆ. ರುಜುದೇವತೆಗಳ ವ್ಯಾಪಾರ ಹಾಗಿರುತ್ತೆ. ಇಂಥ ಎಲ್ಲಾ ಪ್ರಾಣಿಗಳಿಗೆ ಅಂದ್ರೆ ಎಲ್ಲ ರುಜುದೇವತೆಗಳಲ್ಲಿ ನಿಜವಾಗಿ ಪ್ರಾಣ ಅಂದ್ರೆ ಅವನೇ, ಭಗವಂತ. ಅಂಥ ಈ ಭಗವಂತನನ್ನ ಪರಾಯಣಂ ಪ್ರಣಮಾಮಿ, ಎಲ್ಲರಿಗಿಂತಲೂ ಉತ್ತಮ. ನಾರಾಯಣ, ರಾಮಾಯಣ, ಪರಾಯಣ ಅಂತೆಲ್ಲ ಬರ್ತಲ್ಲ. ಅಯನ ಅನ್ನೋ ಶಬ್ದಕ್ಕೆ ಆಧಾರ, ಆಶ್ರಯ ಅಂತ ಅರ್ಥ. ಪರ ಅಂದ್ರೆ ಉತ್ತಮರಾದ ಬ್ರಹ್ಮಾದಿ ದೇವತೆಗಳಿಗೂ ಆಧಾರನಾದ ನೀನು ಏನಿದೆಯಾ, ನೀನು ಅತ್ಯಂತ ಯೋಗ್ಯನಾದ ವ್ಯಕ್ತಿ, ನಿನಗೆ ಪ್ರಣಮಾಮಿ, ನಮಸ್ಕಾರವನ್ನ ಮಾಡ್ತೀನಿ ಅಂತ. ಇಷ್ಟು ಈ ಶ್ಲೋಕದ ಒಂದು ಅರ್ಥ. ಇಲ್ಲಿ ವ್ಯಾಖ್ಯಾನದಲ್ಲಿ ಒಂದು ವಿವರಣೆ ಮಾಡಿದ್ದು ಪ್ರಾಣಭರ್ತ ಅಂತ ಇದೆ ಒಂದು ಶಬ್ದ. ಪ್ರಾಣಭರ್ತ ಅನ್ನೋದಕ್ಕೆ ಏನು ಅರ್ಥ ಅಂದ್ರೆ ಮುಖ್ಯ ಪ್ರಾಣ ರಕ್ಷಿತ ಅಂತ. ಮುಖ್ಯ ಪ್ರಾಣ ದೇವರಿಗೂ ರಕ್ಷಣೆ ಮಾಡೋನು ಅಂತ ಅರ್ಥ ಮಾಡ್ಬೇಕು. ಅದನ್ನ ಪ್ರಾಣಭರ್ತ ಅಂತ ಕರ್ತಿದ್ದಾರೆ. ಅದರಿಂದ ನಮ್ಮಲ್ಲಿ ಪ್ರಾಣದೇವರು ಇದ್ದಾರೆ, ಎಲ್ಲ ಮನುಷ್ಯರಲ್ಲಿ, ಎಲ್ಲ ಜೀವ ಜಂತುಗಳಲ್ಲಿ ಇದ್ದಾರೆ. ಈ ಎಲ್ಲಾ ಕಡೆ ಇರುವಂತಹ ಪ್ರಾಣದೇವರನ್ನ ರಕ್ಷಣೆ ಮಾಡೋನೆ ಅವನು. ಹಾಗಾದ್ರೆ ನರಸಿಂಹದೇವರ ಒಂದು ಆಶ್ರಯ ಇಲ್ಲದೆ ಹೋದ್ರೆ ಪ್ರಾಣದೇವರು ಅಲ್ಲಿರಲ್ಲ, ಅವರು ಹೊರಟು ಬಿಡ್ತಾರೆ. ಹಾಗಾಗಿ ಇವನು ಪ್ರಾಣಭರ್ತ ನರಸಿಂಹ. ಅವನನ್ನ ವಿಶೇಷವಾಗಿ ಉತ್ತಮ ಆಶ್ರಯಭೂತಂ, ಎಲ್ರೂ ಅವನನ್ನ ಆಶ್ರಯಿಸ್ಕೊಂಡಿದ್ದಾರೆ. ಅಂದ್ರೆ ಪ್ರಳಯ ಕಾಲದಲ್ಲೂ ಅವನ ವ್ಯಾಪಾರ ಇರುತ್ತೆ ನರಸಿಂಹದೇವರಿಗೂ. ಅಂಥದ್ಮೇಲೆ ಅವನೇ ಎಲ್ಲರಿಗೂ ಮೃತ್ಯು ಕೊಡ್ತಾನೆ, ಪ್ರಳಯವನ್ನು ನೀಡ್ತಾನೆ ಅಂದ್ಮೇಲೆ ಅವನನ್ನ ಮೊರೆ ಹೊಂದೋದೇ ಸರಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ಪರಾಯಣಂ ಪ್ರಣಮಾಮಿ ಅಂತ ನರಸಿಂಹನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಅಂತೂ ಇಲ್ಲಿವರೆಗೆ ಪ್ರಾಣಿನಾಂ ಪ್ರಾಣಭರ್ತ, ಅರಣಂ ಶರಣಾರ್ಥಿನಾಂ, ತಂ ಪ್ರಾಣಂ ಪ್ರಾಣಿನಾಂ ಪ್ರಾಣಂ ಪ್ರಣಮಾಮಿ ಪರಾಯಣಂ. ಇದಕ್ಕೆ ಇನ್ನೂ ಅನೇಕ ಅರ್ಥಗಳನ್ನ ಹೇಳಲಿಕ್ಕೆ ಬರುತ್ತೆ. ಅಂದ್ರೆ ಒಂದೇ ಭಗವಂತನ ರೂಪ ಅಲ್ಲ, ನರಸಿಂಹ ರೂಪ ಅಷ್ಟೇ ಇಲ್ಲಿ ಉದ್ದೇಶ ಅಲ್ಲ, ಅದನ್ನ ಮಾತ್ರ ಸ್ತೋತ್ರ ಮಾಡೋದು. ರಾಮನನ್ನ ಈ ಶ್ಲೋಕದಿಂದ ತಗೊಳ್ಬಹುದು, ಕೃಷ್ಣನನ್ನು ತಗೊಳ್ಬಹುದು, ಹಯಗ್ರೀವ ದೇವರನ್ನು ತಗೊಳ್ಬಹುದು, ವೇದವ್ಯಾಸರನ್ನು ತಗೊಳ್ಬಹುದು. ಆದ್ರೆ ನಮ್ಮ ದೃಷ್ಟಿಕೋನ ಹೇಗಿರುತ್ತೆ ಅದ್ರ ಮೇಲೆ. ಇಲ್ಲಿ ನೋಡಿ, ಇಷ್ಟು ಈ ಪದಗಳಲ್ಲಿ ಪರಾಯಣ ಅನ್ನೋ ಶಬ್ದ ಎಲ್ಲರನ್ನೂ ಹೇಳುತ್ತೆ. ಅಂದ್ರೆ ಹಯಗ್ರೀವ ದೇವರನ್ನ, ವೇದವ್ಯಾಸ ದೇವರನ್ನ, ರಾಮ ಕೃಷ್ಣ ಎಲ್ಲರನ್ನೂ ಹೇಳುತ್ತೆ.
ಯಾಕೆ? ಪರ ಅಂದ್ರೆ ಏನು? ಶ್ರೇಷ್ಠ. ಯಾರಿಗಿಂತ ಶ್ರೇಷ್ಠ? ಎಲ್ಲ ಜೀವರಿಗಿಂತ ಶ್ರೇಷ್ಠ ಅಂದ್ರೆ ಬ್ರಹ್ಮದೇವರು ಅಂತ ಇಟ್ಕೊಳ್ಳೋಣ. ಆ ಬ್ರಹ್ಮದೇವರಿಗೂ ಕೂಡ ಅಯನ ಆಧಾರ ಏನು? ಆ ಬ್ರಹ್ಮದೇವರಿಗೆ ಆಧಾರ ಯಾರು? ಎಲ್ರು, ಎಲ್ಲ ಭಗವದ್ ರೂಪಗಳು ಆಗತ್ತೆ. ಅದು ಸುಲಭವಾಗಿ ಅರ್ಥ ಆಗ್ಬಿಡತ್ತೆ. ಆ ಶಬ್ದದಿಂದ ಆ 4 ಭಗವದ್ ರೂಪ ತಗೋಬಹುದು. ಇನ್ನು ಶರಣಾರ್ಥಿನ ಮರಣಂ, ಯಾರು ರಕ್ಷಣೆ ನೀಡು ಸ್ವಾಮಿ ಅಂತ ಅವರ ಬಳಿ ಹೋಗ್ತಾರೋ ಅವ್ರಿಗೆಲ್ಲ ರಕ್ಷಣೆ ನೀಡ್ತಾನೆ. ಇದು ಕೃಷ್ಣಾವತಾರದಲ್ಲಿ ಕಂಡಿದೆ, ರಾಮನ ಅವತಾರದಲ್ಲೂ ಕಂಡಿದೆ, ಅಭಯ ಪ್ರದಾನ ಮಾಡಿದ್ದು. ವೇದವ್ಯಾಸಾವತಾರದಲ್ಲೂ ಇದೆ. ಯಾಕೆ ಋಷಿ ಮುನಿಗಳೆಲ್ಲ ಹೋಗಿ ಕೇಳ್ತಾರೆ ನಾವು ರಕ್ಷಣೆ ನೀಡಿ ಅಂತ, ಅವ್ರಿಗೂ ರಕ್ಷಕರಾಗಿದ್ರು. ಹಯಗ್ರೀವ ಅವತಾರದಲ್ಲೂ ಆಗಿದೆ. ಮಧುಕೈಟಭರನ್ನೆಲ್ಲ ಸಂಹಾರ ಮಾಡಿ ಅಲ್ಲೂ ರಕ್ಷಣೆಯನ್ನ ಪರಮಾತ್ಮ ನೀಡಿದ್ದಾನೆ, ವೇದ ರಕ್ಷಣೆಯನ್ನ ಮಾಡಿದ. ಹಾಗಾದ್ರೆ ಶರಣಾರ್ಥಿಗಳಿಗೆ ಅರಣ ಅನ್ನೋದು ಈ ಎಲ್ಲಾ ಭಗವದ್ ರೂಪಗಳಲ್ಲೂ ಇದೆ. ಇದು ಸಮಾನ. ಇದು ವ್ಯಾಖ್ಯಾನದಲ್ಲಿ ಏನು ಉಲ್ಲೇಖ ಮಾಡಿಲ್ಲ, ಆದ್ರೆ ಬೇರೆ ಶ್ಲೋಕಗಳ ವ್ಯಾಖ್ಯಾನ ಮಾಡಿದ್ ನೋಡಿ ಇದಕ್ಕೂ ಹೀಗೆ ಅರ್ಥ ನಾವು ಮಾಡ್ಕೊಬೇಕು. ಇದು ಒಂದು. ಇನ್ನು ಪ್ರಾಣಿನಾಂ ಪ್ರಾಣಂ ಅಂತ ಹಾಕಿದ್ದಾರೆ. ಪ್ರಾಣಿಗಳಿಗೆ ಪ್ರಾಣ ಅಂದ್ರೆ ಯಾರು? ಈ ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ. ನಿಜ, ಆಗಿನ ಕಾಲದ ಮನುಷ್ಯರಿಗೆಲ್ಲ ಪ್ರಾಣ. ಕೃಷ್ಣ ಇಲ್ಲದೆ ಅರ್ಜುನ ಇಲ್ವೇ ಇಲ್ಲ. ಅರ್ಜುನ ತಾನು ಆ ರಥದಿಂದ ಇಳಿಯೋ ಸಂದರ್ಭ ಬರುತ್ತಲ್ಲ, ಆ ಸಂದರ್ಭ ನಮಗ್ ಚೆನ್ನಾಗ್ ಗೊತ್ತು. ಮೊದಲು ನೀ ಇಳಿ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಇಲ್ಲ ನೀ ಇಳಿ ಅಂತ. ಆಮೇಲೆ ಆಮೇಲೆ ಕೃಷ್ಣ ಇಳಿದ್ಮೇಲೆ ಅರ್ಥ ಆಯ್ತು, ರಥ ಸುಟ್ಟೆ ಹೋಯ್ತು. ಪ್ರಾಣ ತರ ಇದ್ದ ಅರ್ಜುನನ್ ಜೊತೆಗೆ ಯಾವಾಗ್ಲೂ ಕೃಷ್ಣ. ಪ್ರಾಣಿನಾಂ ಪ್ರಾಣಂ, ಪ್ರಕೃಷ್ಟವಾದ ಅನ ಅಂದ್ರೆ ಇಲ್ಲಿ ಭೀಮಸೇನ್ ದೇವರಾಗಬಹುದು, ಇನ್ನು ಮಿಕ್ಕಿದವರಾಗಬಹುದು, ಯಾರು ಪಾಂಡವರಿದ್ದಾರೆ ಆ ಎಲ್ಲಾ ಪಾಂಡವರಿಗೆ ಪ್ರಾಣ ಯಾರು? ಕೃಷ್ಣ. ವಸ್ತುತಃ ಕೃಷ್ಣನೇ ಹೇಳ್ತಾನೆ, ಮಮ ಪ್ರಾಣಾಹಿ ಪಾಂಡವಾಹ ಅಂತ ಹೇಳ್ತಾನೆ. ನನ್ನ ಪ್ರಾಣ ಪಾಂಡವರು ಅಂತ. ನನ್ನ ಪ್ರಾಣ ಪಾಂಡವರು ಅನ್ನೋದಕ್ಕಿಂತ ಅವ್ರಿಗೆಲ್ಲ ಇವನ್ ಪ್ರಾಣ ತರ ಅಂತ. ಈ ರೀತಿ ತಮ್ ಪ್ರಾಣಂ ಪ್ರಾಣಿನಾಂ ಅಂತ. ಹಾಗೆ ಎಲ್ಲಾ ಪ್ರಾಣಿಗಳು ಅಂದ್ರೆ ಈಗ ಕೋತಿ, ಕಪಿಗಳನ್ನು ತಗೊಳ್ಬಹುದು. ಈ ಎಲ್ಲ ಕಪಿಗಳಿಗೆ ಪ್ರಾಣ. ಸುಗ್ರೀವನಿಗೆ ಪ್ರಾಣ ಯಾರು? ರಾಮ. ಹನುಮಂತ ಅನ್ನೋ ಕಪಿಗೆ ಪ್ರಾಣ ಯಾರು? ರಾಮ. ಹೀಗಾಗಿ ರಾಮನನ್ನ ಈ ಶಬ್ದದಿಂದ ತಗೊಳ್ಬಹುದು. ಇನ್ನು ಪ್ರಾಣಿನಾಂ ಪ್ರಾಣಭರ್ತ. ಪ್ರಾಣಭರ್ತ ಅಂದ್ರೆ ಪ್ರಾಣವನ್ನ ಭರಣ ಮಾಡೋದು ಅಂದ್ರೇನು? ಪ್ರಾಣ ಅನ್ನೋ ಶಬ್ದದಿಂದ ನಾವು ಈ ವಾಯುದೇವ ರೂಪ ತಗೊಳ್ಳೋದು. ಹನುಮಂತ, ಭೀಮ ಮತ್ತೆ ಮಧ್ವಾಚಾರ್ಯ ರೂಪ ತಗೊಳ್ಳೋದು. ಈ 3 ರೂಪವನ್ನ ತಗೊಂಡಾಗ ಈ 3 ರೂಪವನ್ನ ಧರಿಸಿದವನು ಅಂದ್ರೆ 3 ರೂಪಕ್ಕೆ ಆಜ್ಞೆ ಮಾಡಿ ಅದರ ಮುಖಾಂತರ ಎಲ್ಲಾ ಪ್ರಾಣಿಗಳನ್ನ ಪೋಷಣೆ ಮಾಡಿದ ರೂಪ ರಾಮ, ಕೃಷ್ಣ, ವೇದವ್ಯಾಸ. ಎಲ್ಲಾ ರೂಪ ಬಂದ್ಬಿಡುತ್ತಿದ್ರಲ್ಲಿ. ಇನ್ನು ಹಯಗ್ರೀವ ರೂಪನೂ ಅಷ್ಟೇ. ಪ್ರಾಣಭರ್ತ. ಪ್ರಾಣಿಗಳಿಗೆ ಪ್ರಾಣ ಅಂದ್ರೆ ನಿಜವಾಗಿ ಯಾವುದು? ಪ್ರಾಣಿಗಳ ಪ್ರಾಣ ಅಂದ್ರೆ ವೇದ ಮಂತ್ರಗಳು ಅಂತ ಅರ್ಥ. ಯಾಕಂದ್ರೆ ವೇದನೆ ನಿಮಗೆ ಮೋಕ್ಷ ಕೊಡಿಸುವಂತ ಒಂದು ಶಾಸ್ತ್ರ. ಒಂದು ಮಾತಿದೆ, ತೇಷಾಂ ದುಃಖ ಪ್ರಹಾಣೈವ ಶ್ರುತಿರೇಷಾ ಪ್ರವರ್ತತೆ ಅಂತ ಇದೆ. ಜನ್ಮಾಧಿಕರಣ ನ್ಯಾಯಸುಧಾದಲ್ಲಿ ಬರುತ್ತೆ. ಅಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ, ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ. ವೇದ ವಾಕ್ಯ ಯಾಕೆ ಹೊರಟಿದೆ? ಅಷ್ಟೊಂದು ವೇದಗಳು ಯಾಕೆ ಅಂದ್ರೆ ಅವಳು ಹೊರಟಿದ್ರ ಉದ್ದೇಶ ಒಂದೇ, ತೇಷಾಂ ಆ ಜೀವರಿಗೆಲ್ಲ ದುಃಖ ಹೋಗ್ಲಿ, ಶಾಶ್ವತವಾಗಿ ಸಂಸಾರದಿಂದ ಮುಕ್ತಿ ಸಿಗ್ಲಿ ಅಂತ ವೇದವಾಕ್ಯ ಹೊರಟಿದೆ. ಇಂಥ ವೇದವಾಕ್ಯ ತಾನೇ ನಮಗ್ ಪ್ರಾಣ. ಪ್ರಾಣ ಅಂದ್ರೆ ನಮ್ಗೆ ಎಲ್ಲಾ ಸಾಧನೆ ಮಾಡ್ಕೊಳ್ಳಿಕ್ ಅನುಕೂಲವಾದದ್ ಪ್ರಾಣ. ಅದು ನಿಜವಾಗಿ ವೇದಶಾಸ್ತ್ರ. ಅದನ್ನ ಧರಿಸಿರೋರು ಹಯಗ್ರೀವ ದೇವರು ಅಂತ ಅರ್ಥ. ಈ ರೀತಿ ಪ್ರಾಣಿಗಳ ಪ್ರಾಣ ಅಂದ್ರೆ ವೇದ, ಅದನ್ನು ಧರಿಸಿದವರು ಹಯಗ್ರೀವ ದೇವರು ಅಂತ ಇಟ್ಕೊಂಡಾಗ ಹಯಗ್ರೀವ ದೇವರು ಬರ್ತಾರೆ. ಈ ತರ ಈ ಶ್ಲೋಕದಲ್ಲಿ ಎಲ್ಲಾ ಭಗವದ್ ರೂಪಗಳ ಚಿಂತನೆಯನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರಿಂದ ನರಸಿಂಹ ರೂಪ, ಹಯಗ್ರೀವ, ವೇದವ್ಯಾಸ, ರಾಮ, ಕೃಷ್ಣ ಇಷ್ಟೂ ರೂಪಗಳ ಅಭೇದ ಚಿಂತನೆಯೊಂದಿಗೆ ಪ್ರತಿ ಶ್ಲೋಕ ನಾವು ನೋಡ್ತಾ ಹೋಗ್ಬೇಕು ಅಂತ ಈ ರೀತಿ ಅನುಸಂಧಾನ ಮಾಡ್ತಾ ಮುಂದಿನ ಶ್ಲೋಕಕ್ಕೆ ಹೋಗೋಣ. 67ನೇ ಶ್ಲೋಕ. ತಂ ದೇವಾಃ ಪ್ರಾಣಯಂತೀತಿ ಯುಕ್ತಂ ಉಪ್ಯೇತಿ ಯಂ ವಿದುಃ ತಂ ಪ್ರಾಣಂ ಪ್ರಾಣಿನಾಂ ಪ್ರಾಣಂ ಮರಣಾರ್ತ್ಯಾ ಗತೋರಣಂ. ನಾವು ಸದಾ ನರಸಿಂಹದೇವರನ್ನ ಆಶ್ರಯಿಸ್ಬೇಕಂತೆ. ಯಾಕೆ? ಪ್ರತಿಯೊಬ್ಬರ ಪ್ರಾಣವನ್ನ ಅವರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದಮೇಲೆ ಅವರನ್ನ ಆಶ್ರಯಿಸಲೇಬೇಕು. ಈ ಎಡಮುಖ ಬ್ರಾಹ್ಮಣರೇನಿದ್ದಾರೆ, ವಿಪ್ರ ಜನ್ಮ,
ಏಡಮುಖ ಬ್ರಾಹ್ಮಣರು, ಅವರಿಗೂ ಪುನಃ ಆಯುಃ ಪ್ರದಾನ ಸೂಚಕ ಗುಣಸ್ಮರಣಂ, ಅವರಿಗೂ ಆಯುಷ್ಯ ಪ್ರದಾನ ಮಾಡ್ತಾರೆ. ಮುಂದೆ ವಿವರವಾಗಿ ಬರುತ್ತೆ. ಅವರಿಗೂ ಆಯುಷ್ಯ ದಾನ ಮಾಡಿ ರಕ್ಷಣೆಯನ್ನ ಮಾಡ್ತಾರೆ ಆ ನರಸಿಂಹರೂಪಿ ಪರಮಾತ್ಮ. ಅಂದಮೇಲೆ ನರಸಿಂಹದೇವರನ್ನ ಪ್ರತಿಯೊಬ್ಬ ಮನುಷ್ಯನು ತನ್ನ ಆಯುಷ್ಯ ಅಭಿವೃದ್ಧಿಗೆ, ಹಾಗೆ ಆಯುಷ್ಯ ವಿಘ್ನ ಪರಿಹಾರಕ್ಕೆ, ಅಕಾಲ ಮೃತ್ಯು ಇತ್ಯಾದಿಗಳ ಪರಿಹಾರಕ್ಕೆ ಆಶ್ರಯಿಸಲೇಬೇಕು. ಅಂದ್ರೆ ಈ ಸ್ತೋತ್ರ ಪಾರಾಯಣ ತುಂಬಾ ವಿಶೇಷ. ಮೊದಲಿಂದ ಇಲ್ಲಿವರೆಗೆ ಇನ್ನೊಂದು ಶ್ಲೋಕ ಇದೆ, ಇದಾದ್ಮೇಲೆ ಅಲ್ಲಿವರೆಗೂ ನರಸಿಂಹದೇವರ ಸ್ತೋತ್ರ ಪ್ರತಿನಿತ್ಯ ಪಾರಾಯಣ ಮಾಡ್ಬೇಕು. ನಮ್ಮ ಆಯುಷ್ಯ ಸರಿಯಾಗಿ ಆರೋಗ್ಯವಾಗಿ ನಾವಿದ್ದು ನಮ್ಮ ಆಯುಷ್ಯ ಗಟ್ಟಿಯಾಗಿರುತ್ತೆ. ಆ ದೃಷ್ಟಿಯಲ್ಲಿ ತುಂಬಾ ಒಳ್ಳೆ ಅನುಗ್ರಹಪ್ರದವಾದ ಶ್ಲೋಕಗಳಿವೆಲ್ಲ. ಇನ್ನು ಇದರ ಅರ್ಥಕ್ಕೆ ಬಂದಾಗ, ಉಕ್ಥೇತಿ ಎಂಬಿದುಹು, ದೇವರನ್ನ ಉಕ್ಥ ಅಂತ ಕರೆದಿದ್ದಾರೆ. ಉಕ್ಥ ಅಂತ, ಉದ್ಗೀತ ಅಂತ ಒಂದು ಹೆಸರಿದೆ. ಅದು ದೇವರಿಗೂ ಇದೆ, ಮುಖ್ಯ ಪ್ರಾಣ ದೇವರಿಗೂ ಇದೆ. ಉದ್ಗೀತ, ಉಚ್ಚೈಸಂತಂ ಗಾಯಂತಿ ಅಂತ. ದೇವರು ಸರ್ವೋತ್ತಮ ಅಂತ ಗಾನ ಮಾಡ್ತಾ ಇದೆ ವೇದಗಳು ಅಂತ, ಅದಕ್ಕೆ ಉದ್ಗೀತ ಅಂತ ದೇವರಿಗೆ ಹೆಸರು. ಪ್ರಾಣದೇವರಿಗೂ ಹಾಗೆ ಜೀವೋತ್ತಮ ಅಂತ ವೇದಗಳು ಪ್ರಾಣದೇವರನ್ನ ಕೊಂಡಾಡ್ತಾ ಇದ್ದಾರೆ. ಅದೇ ತರ ಉಕ್ಥ ಅಂತ ಒಂದು ಶಬ್ದ. ಉಕ್ಥ ಯಾಕೆ ದೇವರನ್ನ ಹೀಗೆ ಕರೆಯುತ್ತೆ ವೇದ ಅಂತಂದ್ರೆ, ಉತ್ಥಾಪಕತ್ವಾದ್ ಉಕ್ಥ ಅಂತ ಕರೀತಾರೆ. ಅಂದ್ರೆ ಸಂಸಾರದಲ್ಲಿ ಇರೋನೆಲ್ಲ ಉತ್ಥಾಪನೆ, ಎಬ್ಬಿಸ್ತಾನೆ ದೇವರು, ಮೇಲಕ್ಕೆ ಎತ್ತಿ ಹಿಡಿತಾನೆ, ಅದಕ್ಕೆ ಅವನಿಗೆ ಉಕ್ಥ ಅಂತ ಕರೀತಾರೆ. ಉತ್ಥಾಪಕ ಅಂದ್ರೆ ಈಗ ಕೆಳಗ್ ಬಿದ್ದಿರ್ತಾರೆ ಅಥವಾ ಕೂತಿರ್ತಾರೆ, ಏಳ್ಲಿಕ್ಕಾಗಲ್ಲ, ಅವರನ್ನ ಹಿಡಿದು ಉತ್ಥಾಪನೆ ಮಾಡ್ಬೇಕು ಅಂತ, ಎಬ್ಬಿಸ್ಬೇಕು ಅಂತ. ಯಾರು ಎಬ್ಬಿಸ್ತಾರೋ ಅವ್ರಿಗೆ ಉತ್ಥಾಪಕ ಅಂತ ಕರೀತಾರೆ. ಇದು ಎಬ್ಸೋದು ಅಂದ್ರೆ ಕೂತವ್ರನ್ನ ಇಲ್ಲೆಲ್ಲೋ ನೆಲದ ಮೇಲೆ ಕೂತಿದ್ರು ಎಬ್ಸಿದ್ರು ಅದಲ್ಲ. ಸಂಸಾರದಿಂದ ಎಬ್ಸೋದು, ಉತ್ಥಾಪನೆ ಮಾಡೋದು ಅಂದ್ರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಆದ್ರಿಂದ ದೇವರಿಗೆ ಉಕ್ಥ ಅಂತ ವೇದ ಮಂತ್ರಗಳು ಕರೀತಾ ಇದ್ದಾವೆ ಅಂತ. ಇದು ಒಂದು. ತಮ್ ದೇವಾಹ ಪ್ರಾಣಯಂತೀತಿ ಅಂತ. ಅಷ್ಟೇ ಅಲ್ಲ, ಎಲ್ಲರ ಪ್ರಾಣವನ್ನ ನಿಜವಾಗಿ ಚೇಷ್ಟೆ ಮಾಡಿಸ್ತಾ ಇದ್ದಾನೆ. ಉಸಿರಾಟ ಹಾಗೆ ಆಗ್ತಾ ಇರ್ಬೇಕಂದ್ರೆ ಅಂತಾರ, ಆ ಪ್ರಾಣದ ಚೇಷ್ಟೆ ಹಾಗೇ ಇರ್ಬೇಕು. ಇಲ್ಲ ಪ್ರಾಣದೇವರು ಸಾಕು ನನಗೆ ಈ ಜೀವನ ಸಹವಾಸ, ನನಗೆ ಯಾಕೆ ಇಲ್ಲಿ, ನನ್ನ ಕರ್ಮ ಏನು ಇಲ್ಲಿ ಅಂತ ಹೊರಟು ಬಿಟ್ರೆ ತಮ್ಮ ಸಾಧನೆಗೆ ಅಂತ, ಇವನು ಬದುಕೋದು ಹೇಗೆ? ಅದರಿಂದ ಪ್ರಾಣಗಳ ಒಂದು ವ್ಯಾಪಾರಕ್ಕೆ ಮುಖ್ಯ ಕಾರಣ ಭಗವಂತ. ಹಾಗಾಗಿ ಆ ದೇವತೆಗಳೆಲ್ಲ ಅವನನ್ನ ಏನಂತ ಕರೀತಾರೆ? ಪ್ರಾಣ, ಉಕ್ಥ ಅಂತೆಲ್ಲ ಹೆಸರಿಂದ ಕರೀತಾ ಇದ್ದಾರೆ. ಇಂಥ ಈ ಭಗವಂತನನ್ನ ರಕ್ಷಕನನ್ನಾಗಿ ಹೊಂದಬೇಕಂತೆ. ಯಾವಾಗ? ಮರಣಾರ್ತ್ಯ, ಸಾವಿನ ಹೆದರಿಕೆ ಬಂದಾಗ, ಅಪಮೃತ್ಯು, ಅಕಾಲ ಮೃತ್ಯು, ಯಾವಾಗ ಏನಾಗುತ್ತೋ ಮುಂದೆ ಅನ್ನೋ ಹೆದರಿಕೆ ಇದ್ದಾಗ ಅವಶ್ಯವಾಗಿ ಇಂಥ ಭಗವಂತನನ್ನ ಪ್ರಾಣಿನಾಂ ಪ್ರಾಣಂ ಇವನು ಅಂತ ಈ ಪ್ರಾಣನ್ನ ಅವಶ್ಯವಾಗಿ ರಕ್ಷಕನನ್ನಾಗಿ ಹೊಂದಬೇಕು ಅಂತ. ಇಷ್ಟೆಲ್ಲ ಬಂತಲ್ಲ, ಒಂದು ಘಟನೆ ಹೇಳ್ತಾರೆ ವ್ಯಾಖ್ಯಾನಕಾರರು. ಕಣಗಲಿ ಶ್ರೀನಿವಾಸಾಚಾರ್ಯ ವಿವರಣೆ ಮಾಡ್ತಾರೆ ಅದಕ್ಕೆ. ಶ್ರೀಮುಷ್ಟಮಾಚಾರ್ಯ ವ್ಯಾಖ್ಯಾನದಲ್ಲೂ ಇದೆ. ಆ ಕಣಗಲಿ ಶ್ರೀನಿವಾಸಾಚಾರ್ಯ ವ್ಯಾಖ್ಯಾನದಲ್ಲಿ ಸುಲಭವಾಗಿ ನಮಗೆ ಅರ್ಥ ಆಗೋ ಶೈಲಿಯಲ್ಲಿ ಇದೆ, ಸ್ವಲ್ಪ ಕಷ್ಟನೂ ಆಗಲ್ಲ. ಹೇಗೆ ಇವರು ವಿವರಣೆ ಮಾಡಿದ್ದಾರೆ ಅಂದ್ರೆ, ಒಮ್ಮೆ ಒಬ್ಬ ರಾಜ, ಅವನು ದೇವರ ಭಕ್ತ ಆಗ್ಬಿಡ್ತಾನೆ, ವಿಷ್ಣು ಭಕ್ತನಾಗ್ದ. ಅವನಿಗೇನಾಯ್ತು, ಈ ರಾಜ ಭಕ್ತ ಆಗ್ಬಿಟ್ಟ. ಆದ್ರೆ ಆ ರಾಜನ ಹಿಂದಿನ ರಾಜ ಒಬ್ಬ ಇದ್ನಲ್ಲ, ಅಂದ್ರೆ ಇಲ್ಲಿ ತಂದೆ ಮಗನ್ ತರನು ಹೇಳ್ತಾರೆ. ಈಗ ತಂದೆ ಇದ್ದಾನೆ, ಮಗ ವಿಷ್ಣು ಭಕ್ತ ಆಗ್ಬಿಟ್ಟ. ತಂದೆ ವಿಷ್ಣು ಭಕ್ತ ಆಗ್ಲಿಲ್ಲ, ಮಗ ತಿದ್ಕೊಂಡ್ಬಿಟ್ಟ. ದೇವರ ಸಹವಾಸ ಬೇಕು, ವೈಷ್ಣವನಾಗ್ಬೇಕು ಅನ್ನೋದೇ ವಿಷ್ಣುವಿನ ಭಕ್ತಿ ಮಾಡದ, ಅವನ್ ಬದಲಾಗೋದ. ಇದು ಒಂದು ತಂದೆ ಮಗ ಅಂತ ಇಟ್ಕೊಂಡ ಆ ಭಾವನೆಯಲ್ಲಿ. ಯಾಕೆಂದ್ರೆ ಮುಂದೆ ಹಿರಣ್ಯಕಶಿಪು ಪ್ರಹ್ಲಾದ ಅಂತ ಬರುತ್ತೆ. ಇಲ್ಲ ಬೇರೆ ಅಂತ ಇಟ್ಕೊಂಡ್ರು. ಒಬ್ಬ ರಾಜ ಈ ತರ ಭಕ್ತನಾದಾಗ ಆ ಇನ್ನೊಬ್ಬ ರಾಜ ಅವನ ಹತ್ರ ಬಂದು ಹೇಳ್ತಾನಂತೆ, ನೋಡು ನೀನು ವಿಷ್ಣು ಭಕ್ತಿನ ಮಾಡ್ತಾ ಇದೀಯಾ, ಇದು ಸರಿ ಇಲ್ಲ, ನಿನಗೆ ನಾನು ತೊಂದರೆ ಮಾಡ್ತೀನಿ ಅಂತ ಹೊರಟಂತೆ. ತೊಂದ್ರೆನೂ ಮಾಡ್ದ ಅವನ್ಗೆ. ಸರಿ, ತೊಂದರೆ ಮಾಡಿದ್ಮೇಲೆ ಇವನು ಹೇಳ್ತಾನಂತೆ, ನೋಡು ಯಾರ ಆ ವಿಷ್ಣು ಭಕ್ತ ಇದನ್ನಲ್ಲ, ಅವನು ತೊಂದರೆ ಮಾಡಿಸ್ಕೊಂಡಲ್ಲ, ಆ ರಾಜ ಅವೈಷ್ಣವ, ಅವನು ತೊಂದರೆ ಮಾಡಿಸ್ಕೊಂಡು ಹೇಳ್ತಾನಂತೆ, ನೋಡು ನೀನ್ ಹೀಗೆ ಯಾಕೆ ನನಗೆ ಅಪಕಾರ ಮಾಡ್ತಾ ಇದೀಯಾ? ಹಿಂದೆ ನೀನ್ ನೋಡ್ತಾ ಇದ್ರೆ ನನಗೆ ಹೇಗ್ ನೆನಪಾಗ್ತಾ ಇದೆ ಅಂದ್ರೆ, ಹಿಂದೆ ಪ್ರಹ್ಲಾದ ರಾಜರು ಏನೂ ಅಪಕಾರ ಮಾಡ್ಲಿಲ್ಲ ಹಿರಣ್ಯಕಶಿಪುವಿಗೆ, ತಂದೆಗೇನು ಮಾಡ್ಲಿಲ್ಲ, ದ್ರೋಹ ಮಾಡಿ ಇನ್ನೂ ಉದ್ಧಾರ ಮಾರ್ಗ ತೋರಿಸ್ತಾ ಇದ್ದ ಪ್ರಹ್ಲಾದ ರಾಜ. ಆದ್ರೆ ಏನೂ ಅಪಕಾರ ಮಾಡದೇ ಇರೋ ವ್ಯಕ್ತಿಗೆ ಹೋಗಿ ಎಷ್ಟು ಹಿಂಸೆ ಕೊಟ್ಟ ಹಿರಣ್ಯಕಶಿಪು, ಲೆಕ್ಕನೇ ಇಲ್ಲ. ಅಂದ್ರೆ ಯಾರು ನಮ್ಗೆ ಅಪಕಾರ ಮಾಡಲ್ಲ ಅವ್ರಿಗೆ ಹೋಗಿ ಅಪಕಾರ ಮಾಡೋದು. ಇದು ಹಿಂದೆನೂ ಕಂಡಿದೆ. ಆ ತರ ನೀನು ಒಳ್ಳೆ ಹಿರಣ್ಯಕಶಿಪು ತರ ಇದೆಯಲ್ಲಪ್ಪ ಅಂತ ಹೇಳ್ದಾಗಾಯ್ತು ಈ ಅರ್ಥದಲ್ಲಿ ಈ ವಿಷ್ಣು ಭಕ್ತ. ಅವಾಗ ಅವನ್ ಏನಂತಾನೆ ಅಂದ್ರೆ ಅದಕ್ಕೆ, ಹೌದಾ ನಾನು ಹಿರಣ್ಯಕಶಿಪು ಅಂತ ನೀ ಅಂತ ಇದೀಯಾ,
ಹಾಗಾದ್ರೆ ಆ ಹಿರಣ್ಯಕಶಿಪುವಿನ ಬಡಿಲಿಕ್ಕೆ ಅವನು ಸಂಹಾರ ಮಾಡ್ಲಿಕ್ಕೆ ನರಸಿಂಹ ಅವತ್ತಿನ ದಿವಸ ಬಂದಲ್ಲ, ಎಲ್ಲಿ ಆ ನಿನ್ ನರಸಿಂಹ ಹೇಳು ಅಂತ ಕೇಳದ್ನಂತೆ ಆ ಮೊದಲಿನ ರಾಜ ಇವನಿಗೆ. ಯಾಕಂದ್ರೆ ಇವನು ತನ್ನನ್ನು ಪ್ರಹ್ಲಾದ ಅಂತ ಹೇಳ್ಕೊಂಡಂಗಾಯ್ತಲ್ಲ ಆ ತರ. ಯಾಕಂದ್ರೆ ಈ ಹಿರಣ್ಯಕಶಿಪು ಅಂತ ಬೈದಾಗಾಯ್ತು. ಅವ್ನ್ ಕೇಳ ನರಸಿಂಹ ಇಲ್ಲಿ ತೋರ್ಸು ಅಂತ ಅಂದ. ಯಾಕಂದ್ರೆ ಅವತ್ ಪ್ರಹ್ಲಾದನಿಗೆ ಓಲದ ನರಸಿಂಹ ಬಂದ ನಿಜ, ಈಗೆಲ್ಲ ನರಸಿಂಹ ತೋರ್ಸು ಅಂತ ಅವನಂದ. ಅಂದ ಕೂಡಲೇ ಏನಾಯ್ತು ಅಂದ್ರೆ ಅವ್ರ ದೇವಸ್ಥಾನದಲ್ಲಿ ಇತ್ತಂತೆ. ಆ ದೇವಸ್ಥಾನದಲ್ಲಿ ಒಂದು ದೊಡ್ಡ ಗಂಟೆ ಇತ್ತಂತೆ. ಆ ರಾಜ ಇದ್ನಲ್ಲ, ಅವನ ರಾಜನ ಒಂದು ದೇವಸ್ಥಾನ ಸಮೀಪದಲ್ಲಿದ್ದ, ಆ ದೇವಸ್ಥಾನದಲ್ಲಿದ್ದ ಅದಿರ್ಲಿ ಅಂತೂ ಆ ಮಂದಿರದ ಒಂದು ದೊಡ್ಡ ಗಂಟೆ ಇತ್ತು. ಕಬ್ಬಿಣದ ಸರಪಳಿಯಿಂದ ಅದನ್ನ ಬಂಧಿಸಿದ್ರು, ಮೇಲೆ ಅದನ್ನ ಕಟ್ಟಿದ್ರು. ಇವನು ಈ ಮಾತು ಆಡ್ತಿದಂಗೆ ಧಡಾರ ಅಂತ ಆ ಗಂಟೆ ಕೆಳಕ್ಕೆ ಬಿತ್ತು. ಆ ಬಿದ್ದ ಶಬ್ದಕ್ಕೆ ಈ ಕಂಬದಿಂದ ಹೊಡೆದು ನರಸಿಂಹದೇವರು ಹೊರಗೆ ಬಂದಾಗ ಶಬ್ದ ಆಯ್ತಲ್ಲ, ಭಯಾನಕ ಶಬ್ದ. ಆ ಶಬ್ದದ ಅನುಭವ ಅವನ್ಗಾಯ್ತಂತೆ. ಹೆದರ್ಬಿಟ್ನಂತ, ಒಂದ್ಸರಿ ಗಡಗಡ ನಡಗದ್ನಂತೆ. ಅಂದ್ರೆ ನರಸಿಂಹದೇವರದ ಒಂದು ಶ್ರದ್ಧಾಭಕ್ತಿ ಇರೋರ್ಗೆ ಹೇಗೆ ಅಂದ್ರೆ, ವಿಷ್ಣು ಭಕ್ತನಿಗೆ ಯಾರು ಈ ತರ ಏನೋ ವಿರುದ್ಧ ಮಾತಾಡ್ಲಿಕ್ಕೆ ಹೋದ್ರೆ ಜೀವನದಲ್ಲಿ ನಡಕ ಬಂದ್ಬಿಡತ್ತೆ ಅವ್ರಿಗೆ. ಆ ನಡಕವನ್ನು ಉಂಟು ಮಾಡ್ತಾರಂತೆ ನರಸಿಂಹದೇವರು. ಅದು ಅವ್ರ ಮೇಲೆ ಶ್ರದ್ಧೆ ಭಕ್ತಿ ಅಷ್ಟು ಇರ್ಬೇಕು ಆ ವಿಷ್ಣು ಭಕ್ತನಿಗೆ. ಇವ್ನಿಗಿತ್ತು. ಅದನ್ನ ಇಲ್ಲಿ ವರ್ಣಿಸ್ತಾರೆ. ಕಶ್ಚಿತ್ ವಿಷ್ಣು ಭಕ್ತ ನೃಪಃ ಆಸೀತ್ ತತ್ ಪೂರ್ವತನೋ ನೃಪಃ ತಸ್ಯ ಅಹಿತಂ ಚಕಾರ. ಅವನು ಕೆಟ್ಟದ್ ಮಾಡ್ದ. ವಿಷ್ಣು ಭಕ್ತ ಅಂದ ಸ್ವತನಯಂ ಪ್ರಹ್ಲಾದಂ ಹಿರಣ್ಯ ಕಶಿಪುರಿವ ಮಾಂ ಕಸ್ಮಾದ್ ಅಪಕರುಷ. ಯಾಕೆ ಸುಮ್ಮನೆ ಅಪಕಾರ ಮಾಡ್ತೀಯ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಯದಿ ಹಿರಣ್ಯ ಕಶಿಪುತ್ವೇನ ತ್ವಯ ಅನುಮೀಯತೆ. ನನ್ನನ್ನು ಹಿರಣ್ಯ ಕಶಿಪು ನೀನು ಅನುಮಾನ ಮಾಡ್ತಾ ಇದೀಯಾ? ಹಾಗಾದ್ರೆ ಮತ್ ಶಾಸಕೋ ನರಸಿಂಹ ಕುತ್ರ, ನನ್ನ ಶಿಕ್ಷೆ ಮಾಡೋ ನರಸಿಂಹ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಕೇಳಿದ ಕೂಡಲೇ ಅವನ ಮಂದಿರ, ಅದೇ ರಾಜನ ದೇವಸ್ಥಾನದಲ್ಲಿ, ತದಾ ಸ್ವಮಂದಿರೆ ದೃಢ ಶೃಂಖಲಾಭಿ ಬದ್ಧ ಘಂಟಾ ಭೂಮೌ ಪತಿತ. ಆ ಗಂಟೆ ಭೂಮಿ ಮೇಲೆ ಬಿತ್ತು. ಬಿದ್ದು ಕೂಡಲೇ ಅವ್ನ್ ಗಡಗಡ ಭೀತ, ನಡಗೋದ, ಹೆದರ್ಕೊಂಡ ಅಂತ. ಅಂದ್ರೆ ನರಸಿಂಹದೇವರ ನಾಮಸ್ಮರಣೆ ಅಷ್ಟು ಅವ್ರ ವಿರುದ್ಧವಾಗಿ ಮಾತಾಡಿದವ್ರಿಗೆ ಏನಾಗತ್ತೆ ಅಂತ ಅದೊಂದು ಸೂಚನೆ. ಅಂತೂ ವಿಷ್ಣು ಭಕ್ತನ ಮೇಲೆ, ಅದು ಪ್ರಹ್ಲಾದನ ಮೇಲೆ ಭಕ್ತಿ ಅಂತ ಅಷ್ಟೇ ಅಲ್ಲ, ಪ್ರಹ್ಲಾದನ ಮೇಲಿನ ಪ್ರೀತಿ ಅಂತ ಅಷ್ಟೇ ಅಲ್ಲ, ಹೊರತು ಬೇರೆ ಭಕ್ತರ ಮೇಲೂ ಭಗವಂತನಿಗೆ, ನರಸಿಂಹನಿಗೆ ಪ್ರೀತಿ ಇದ್ದೇ ಇರುತ್ತೆ. ಅದೇ ಪ್ರಹ್ಲಾದ ರಾಜರು ಯಾವ ರೀತಿ ಭಕ್ತಿ ಶ್ರದ್ಧೆಯನ್ನು ತೋರಿಸಿದ್ರು, ಹಾಗೆ ಭಕ್ತರು ಭಕ್ತಿ ಶ್ರದ್ಧೆಯನ್ನು ತೋರಿಸಿದ್ರೆ ಹೀಗೆ ಸೂಚನೆ ಕೊಟ್ರು ಅವನಿಗೆ. ಹಿರಣ್ಯಕಶಿಪು ನೀನ್ ಆಗ್ಲಿಕ್ಕೆ ಹೋಗ್ಬೇಡ ಅಂತ ಸೂಚನೆ ಕೊಟ್ರು ಆ ಗಂಟೆಯನ್ನ ಬೀಳಿಸಿ ನರಸಿಂಹದೇವರು ಅಂತ. ಹೀಗೆ ಇದೊಂದು ಘಟನೆಯನ್ನ ಇಲ್ಲಿ ಸಂಗ್ರಹ ಮಾಡಿ ಹೇಳಿದ್ದಾರೆ. ಇನ್ನೂ ಒಂದೆರಡು ಅರ್ಥವನ್ನ ಹೇಳ್ತಾರೆ ಈ ಪದ್ಯದಲ್ಲಿ ಆ ಶಬ್ದಗಳಿಗೆ. ಅದೇನು ಅಂತ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ, ವಂದನೆಗಳು. ನಮಸ್ಕಾರ ಹರಿ ಸಾಶ. ನಮಸ್ಕಾರ. ನಮಸ್ಕಾರ.